ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ನಾಟಿ ವೈದ್ಯರು ಯಾವಾಗ ಬರ್ತಾರೋ, ದಿವ್ಯನ್ ಚೆಕ್ ಮಾಡಿ ಅದೇನು ಹೇಳ್ತಾರೋ. ದೇವ್ರೆ, ದಿವ್ಯಾ ಪ್ರೆಗ್ನೆಂಟ್ ಅನ್ನೋದನ್ನ ಸುಳ್ಳು ಮಾಡಿಬಿಡಪ್ಪ. ಹೇಗಾದರೂ ಮಾಡಿ ನಾನು ಹೇಳಿರೋ ಸುಳ್ಳನ್ನು ನಿಜ ಮಾಡಬೇಕು. ಆ ನಾಟಿ ವೈದ್ಯನ ಬಾಯಲ್ಲಿ ನಾನು ಪ್ರೆಗ್ನೆಂಟ್ ಅಂತ ಹೇಳಿಸ್ಲೇಬೇಕು. ದಿವ್ಯಾ, ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ಯಾ? ಹೀರೋ ಟೆನ್ಷನ್ ತಗೊಂಬೇಡ, ಎಲ್ಲ ಒಳ್ಳೇದಾಗತ್ತೆ. ಶೇಖರು, ಬಾ ಪಪ್ಪ, ಬಾ 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 ಬಾ, ಕೂತ್ಕೊ. ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ, ಆದರೆ ನೀವು ಪ್ರೆಗ್ನೆಂಟ್ ಅಲ್ಲ ಅನ್ಬೇಕು ಅಷ್ಟೇ. ಬಾಯ್ಲಿ ಶೇಖರು, ಇವನೇ ನನ್ನ ಮೊಮ್ಮಗ ಬಾಬಯ್ಯ. ನಿಮ್ಗೆ ಗೊತ್ತಾಯ್ತಲ್ಲ ಮೊದಲೇ, ಇವಳು ಅವನು ಹೆಂಡ್ರು. ಈಗ ಅವಳಿಗೆ ನೀವು ಪರೀಕ್ಷೆ ಮಾಡಬೇಕಾಗಿರೋದು. ಕಾಫಿ ಏನಾದರೂ ಮಾಡ್ಕೊಂಬರ್ಲಾ? ಬಾಬಯ್ಯ, ಇವತ್ತು ಹಾಲೇ ಹಿಂಡಿಲ್ಲ, ಇನ್ನು ಎಲ್ಲಿಂದ ಕಾಫಿ ಮಾಡಿಕೊಡ್ತಾಳೆ ಇವಳು? ಬೇಡಮ್ಮ, ಅದೆಲ್ಲ ಏನು ಬೇಡ, ನಾನು ಕುಡಿಯೋದಿಲ್ಲ. ವೈದ್ಯರೇ, ನಿಮ್ಮ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ನಾನಿಟ್ಟಿದ್ದಂಗೆಲ್ಲ ಹೇಳ್ಬಿಡ್ತೀರಂತೆ. ನಮ್ಮ ದಿವ್ಯನ್ ಪರೀಕ್ಷೆ ಮಾಡಿ ಮಗು ಆರೋಗ್ಯವಾಗಿದೆಯಾ ಅಥವಾ ಏನೋ ತೊಂದರೆ ಇದೆ ಅಂತ ಹೇಳ್ತೀರಾ? ಅಕ್ಕ ಜಲಜ, ಎಲ್ಲ ಅವ್ರು ನೋಡಿ ಹೇಳ್ತಾರೆ, ಎಲ್ಲ ನೀನೇ ಹೇಳ್ಬಿಡ್ಬೇಡ. ಕೈ ಮುಂದೆ ಚಾಚಮ್ಮ. ನಿನ್ನೆ ಕೇಳ್ತಾ ಇರೋದು, ಕೈ ಕೊಡು. ಹುಡ್ಗೆ, ನಿನ್ಗೆ ಹೇಳ್ತಿರೋದು, ಕೈಯ ಕೊಡು. ಹೆದರ್ಕೋಬೇಡ ದಿವ್ಯಾ, ಏನಾಗಲ್ಲ, ಕೈ ಕೊಡು. ಮುದೇವೆ, ನೀ ಪರೀಕ್ಷೆ ಮಾಡಿಸ್ಕೊಳಕ್ಕೆ ನಾವು ನಿಂತಾವು ಬೇಡ್ಕೋಬೇಕಾ? ಕೊಡು ಕೈಯ. ಇಲ್ಲ, ನಾನು ಕೈ ಕೊಡೋಲ್ಲ. ಏ ಗೊಗ್ಗಯ್ಯ, ನನ್ನನ್ನು ಯಾಕೆ ಕರೆಸ್ದೆ? ನಾನು ಹೊರಡ್ತೀನಿ. ಬೇಡ ಬೇಡ, ನಾನು ನಿಮ್ಮ ಜೊತೆ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕಿತ್ತು. ಪ್ರೈವೇಟ್ ಆಗ? ಹೌದು, ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ. ನಿನ್ನನ್ನು ಯಾರು ನನ್ನ ಕ್ಯಾಬಿನ್ ಒಳಗಡೆ ಬಿಟ್ಟಿದ್ದು? ಸೆಕ್ಯೂರಿಟಿ, ಸೆಕ್ಯೂರಿಟಿ! ಕಿರಿಚ್ಬೇಡ, ಮೊದಲೇ ಮೈ ತುಂಬ ಕೊಬ್ಬು ನಿನಗೆ, ಇನ್ನು ಪಿನೂ ಬಂದ್ಬಿಟ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ನನ್ನನ್ನು ಕೇಳಕ್ ಬೇಡ ಸತ್ಯ. ನನ್ನ ಕ್ಯಾಬಿನ್ ಒಳಗಡೆ ಬರೋದಕ್ಕೆ ನಿನಗೆ ಪರ್ಮಿಷನ್ ಇಲ್ಲ. ಗೆಟ್ ಲಾಸ್ಟ್. ಓಹ್ ಹೌದಾ? ನಾನಿಲ್ಲೆಲ್ಲ ಬರಬಾರ್ದಾ? ಒಂದೇ ಒಂದು ನಿಮಿಷ, ನಾನು ಯಾರು ಅಂತ ನಿನ್ಗೆ ಈಗಲೇ ಗೊತ್ತು ಮಾಡ್ತೀನಿ. ಹಲೋ, ಹೇಳಮ್ಮ ಸತ್ಯ. ರಾಯ್ರೆ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಅದು ನಾನು ಆಫೀಸಿಗೆ ಬಂದಿದ್ದೆ. ಗೊತ್ತಮ್ಮ. ನಿನ್ನ ಗಂಡನ ಊಟ ಕೊಟ್ಯಾ?
ಪುಣ್ಯ ಮಾಡಿದ ನನ್ನ ಮಗ ನಿನ್ನನ್ನು ಹೆಂಡತಿಯಾಗಿ ಪಡೆಯೋಕೆ. ಈ ಕಾಲದ ಹುಡುಗಿಯರು ಯಾವತ್ತು ಗಂಡನಿಗೆ ಖುದ್ದಾಗಿ ಊಟ ತಗೊಂಡು ಹೋಗ್ತಾರೆ ಹೇಳು? ರಾಯ್ರೆ, ವಿಷಯ ಅದಲ್ಲ. ಅದು ನಾನಿಲ್ಲಿ ಆಫೀಸಲ್ಲಿ ಎಲ್ಲ ಕಡೆ ಓಡಾಡ್ಬೋದಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ಯಾಕಮ್ಮ ಹೀಗೆ ಕೇಳ್ತಾ ಇದೀಯಾ? ಅದು ನಿಂದೇ ಆಫೀಸು. ನೀನು ನಮ್ಮ ಮನೆ ಸೊಸೆ ಅಂದಮೇಲೆ ಆಫೀಸು ನಿಂದೆ, ಎಲ್ಲ ರಾಜ್ಯಭಾರನೂ ನಿಂದೆ. ಆಫೀಸ್ ಮೇಲೆ ಸರ್ವ ಸ್ವಾತಂತ್ರ್ಯನೂ ನಿನಗಿದೆ. ಥ್ಯಾಂಕ್ ಯು ರಾಯ್ರೆ. ನೀನೇನು ಮುಜುಗರ ಪಟ್ಕೊಳ್ಳೋದು ಬೇಡಮ್ಮ. ಬೇಕಾದ್ರೆ ಕೀರ್ತನಿಗೆ ಹೇಳ್ತೀನಿ, ಆಫೀಸೆಲ್ಲ ಒಂದು ಸುತ್ತಾಡಿಸ್ತಾಳೆ. ಅದೆಲ್ಲ ಏನು ಬೇಡ ರಾಯ್ರೆ, ನಮ್ಮ ಆಫೀಸೇ ಅಲ್ವಾ, ನಾವೇ ಒಂದು ರೌಂಡ್ ಹೊಡ್ಕೊಂಡು ಬರ್ತೀವಿ. ಅದು ನಾನು ಸೊಸೆ ಅಂದರೆ ಹೀಗಿರಬೇಕು. ಕ್ಲಾರಿಟಿ ಸಿಕ್ತಾ? ಉರ್ಕೋತಾ ಇದೆಯಾ? ಉರ್ಕೋಬೇಡ ಕೀರ್ತನ, ನಿಂದು ಯಾವಾಗಲೂ ಫ್ಲಾಪ್ ಶೋನೆ. ಅಪ್ಪ ಏನೋ ದೊಡ್ಡದಾಗಿ ಅನ್ಬಿಟ್ರು ಅಂತ ಮೆರಿಬೇಡ. ನಮ್ಮಪ್ಪಂಗಂತೂ ತಲೆ ಇಲ್ಲ, ನಿನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ. ನೀನ್ ಟುಸ್ಪಟಾಕಿ ಅಂತ ಗೊತ್ತಾಗಿದ್ದ ದಿನ ಸರಿ ಹೋಗ್ತಾರೆ. ವಾವ್, ನೀನಿನ್ನೂ ನನ್ನ ಟುಸ್ಪಟಾಕಿ ಅಂತಾನೆ ಅಂದ್ಕೊಂಡಿದ್ಯಾ? ಸರಿ, ಹಾಗಿದ್ರೆ ನಿನಗೊಂದ್ಸತಿ ಬಾಂಬ್ ಬಿಟ್ಟೆ ತೋರಿಸ್ಬೇಕೋ ಏನೋ. ನಮ್ಮ ಅಪ್ಪು ಸರ್ ಏನು ಹೇಳಿದ್ದಾರೆ ಗೊತ್ತಾ? ಪಟಾಕಿ ಯಾರ್ದೇ ಆಗಿರಲಿ, ಅದನ್ನು ಹಚ್ಚೋರು ನಾವೇ ಆಗಿರ್ಬೇಕಂತೆ. ಇಲ್ಲಿ ಅದು ನಾನೇ. ಯಾರಿಗೂ ಬುಕ್ಸೇ ಬೇಡವಂತೆ ಕಣೆ. ಮೊಬೈಲ್ ಬಂದ ತಕ್ಷಣ ಈಗಿನ ಕಾಲದಲ್ಲಿ ಬುಕ್ಸ್ ಓದೋದನ್ನೇ ಮರ್ತು ಬಿಟ್ಟಿದ್ದಾರೆ ಜನಗಳು. ಅಯ್ಯೋ ಬಾ ಮುಂದಕ್ಕೆ ಹೋಗೋಣ. ರೀತು, ನನ್ನ ಕೈಲಿ ಆಗ್ತಿಲ್ಲ ಕಣೆ, ಸುಸ್ತಾಗ್ತಿದೆ. ನಿನ್ನ ಜೊತೆ ಓಡಾಡಿ ನನ್ನ ಕೈ ಕಾಲೇ ಬಿದ್ದೋಗಿದೆ. ಅಲ್ವೇ? ಇಷ್ಟಕ್ಕೆ ಸುಸ್ತಾದರೆ ಹೇಗೆ? ನಾನು ದಿನಕ್ಕೆ 10 to 15 ಕಿಲೋಮೀಟರ್ಸ್ ಓಡಾಡ್ತೀನಿ ಗೊತ್ತಾ? ಹಾಂ, ಮುಂಚೆ ನನಗೂ ಸುಸ್ತಾಗೋದು, ಆದರೆ ನನಗೆ ಈಗೆಲ್ಲ ಅಭ್ಯಾಸ ಆಗೋಗಿದೆ. ನಿಮ್ಮ ಮನೇಲಿ 3 ತಲೆಮಾರು ಕೂತ್ ತಿಂದ್ರು ಕರಗದಲ್ಲೇ ಇರೋಷ್ಟು ಆಸ್ತಿ ಇದೆ. ಇದೆಲ್ಲ ಬೇಕೇನೆ ನಿಂಗೆ? ಸುಮ್ಮನೆ ಇದೆಲ್ಲ ನಿಲ್ಲಿಸ್ಬಿಡು. ನೀನು ಕಷ್ಟಪಡ್ತಿರೋದು ನನಗೆ ನೋಡೋಕ್ಕಾಗ್ತಿಲ್ಲ, ಇನ್ನು ನಿಮ್ಮ ಮನೆಯವ್ರು ನೋಡಿದ್ರೆ ಏನು ಗತಿ ಹೇಳು? ಇಟ್ಟು ಹೆಜ್ಜೆನ, ಮಾಡಿರೋ ನಿರ್ಧಾರನ ಈ ರಿತು ಯಾವತ್ತೂ ವಾಪಸ್ ತಗೊಳ್ಳೋದಿಲ್ಲ. ರಾಖಿಗೆ ಮಾಡಿರೋ ಚಾಲೆಂಜಲ್ಲಿ ನಾನು ಗೆಲ್ಲೇಬೇಕು. ರಾಕಿ 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 ಅವನ ಬದಲು ದೇವ್ರನ್ನಾದ್ರೂ ಜಪ ಮಾಡಿದ್ರೆ ಅವನಾದ್ರೂ ಪ್ರತ್ಯಕ್ಷ ಆಗ್ತಿದ್ದ. ಆದ್ರೆ ನಿನ್ ರಾಕಿ ಮಾತ್ರ ಪತ್ತೆನೇ ಇಲ್ಲ. ಸುಮ್ಮನಿರೇ ಶ್ರಾವ್ಯ, ಏನೇನೋ ಹೇಳಿ ನನ್ನ ಮಾತನ್ನು ಡೈವರ್ಟ್ ಮಾಡಬೇಡ. ರಾಕಿ ಇವತ್ತಲ್ಲ ನಾಳೆ ನನ್ನ ಪ್ರೀತಿನ ಒಪ್ಕೋತಾನೆ. ಪ್ರೀತಿಲಿರೋ ಶಕ್ತಿ ಕಣೆ ಅದು. ಇವತ್ತಲ್ಲ ನಾಳೆ ರಾಕಿ ನನ್ನವನೇ. ಸರಿ ಹೋಯ್ತು, ಇವತ್ತಿನ ಕಾಲದಲ್ಲಿ ಪ್ರೀತಿ ಅಂತ ಈ ರೇಂಜಿಗೆ ಪಾಗಲಾಗಿರೋ ನಾನು ಯಾರನ್ನು ನೋಡಿಲ್ಲ ಕಣೆ. ಹೌದು, ಈ ತಿರ್ಗಾಟ ಯಾವಾಗ ಮುಗಿಯೋದು? ಇನ್ನು ಸ್ವಲ್ಪ ಅಮೌಂಟ್ ಬ್ಯಾಲೆನ್ಸ್ ಇದೆ ಕಣೆ. ಇನ್ನು 2 ಸೆಟ್ ಸೇಲ್ ಆಗೋದ್ರೆ ನನ್ನ ಚಾಲೆಂಜ್ ಕಂಪ್ಲೀಟ್ ಆದಂಗೆ. ಗುಡ್, ವೆರಿ ಗುಡ್.
ಸರಿ, ನಿನ್ನ ಎಫರ್ಟ್ನ ನಿನ್ನ ಹುಡುಗ ಗಮನಿಸಿದನಾ? ಏನಾದರೂ ಬದಲಾವಣೆ ಆಗಿದೆಯೇನೆ? ಬದಲಾವಣೆ ಅಂತೆಲ್ಲ ಏನಿಲ್ಲ, ಬಟ್ ಅವನ ಏರಿಯಾದಲ್ಲೇ ಅಲ್ವೇನೆ ನಾನು ಸೇಲ್ಸ್ ಮಾಡ್ತಿರೋದು. ಬೇಕು ಅಂತಲೇ ನಾನು ಹಾಗೆ ಮಾಡ್ತಿರೋದು, ಗೊತ್ತಾ? ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಒಟ್ಟಿಗೆ ಆಗುತ್ತೆ. ಆಗಾಗ ಅವನು ನನ್ನ ಕಣ್ಣಿಗೆ ಬಿದ್ದು ಅವನೇ ನನ್ನನ್ನು ಮಾತಾಡ್ಸೋ ಹಾಗೆ ನಾನು ಮಾಡ್ಕೊಳ್ತೀನಿ. ದಿನ ಒಂದಲ್ಲ ಒಂದು ನೆಪದಲ್ಲಿ ಸಿಗ್ತಾನೆ ಇರ್ತಾನೆ ಕಣೆ. ಅದೇಗೆ ಸಾಧ್ಯ? ಅವನಿಗೆ ಬೇರೆ ಕೆಲಸ ಇರಲ್ವಾ? ಏನೇ ಕೆಲಸ ಇರುತ್ತೆ, ಓದೋದೊಂದು ಬಿಟ್ಟು. ಅಷ್ಟಕ್ಕೂ ಅವ್ನು ಬೇರೆ ಕೆಲಸ ಮಾಡ್ತಿದ್ರೆ ನಾನು ಯಾಕೆ ಅದನ್ನು ಕೇಳಿ? ನನಗೆ ಅವ್ನು ಸಿಗ್ತಾ ಇದ್ದಾನ, ಅಷ್ಟೇ ಸಾಕು. ಹಾಗಿದ್ರೆ ಅವನು ಪಕ್ಕ ನಿನ್ನನ್ನು ಫಾಲೋ ಮಾಡ್ತಿದ್ದಾನೆ ಕಣೆ. ಹಲೋ, ನೀನೇನು ಇಷ್ಟೊಂದು ದುಬ್ಬೇಡ. ಈಗ ನೀನು ಅವನನ್ನು ಅವಾಯ್ಡ್ ಮಾಡ್ಬೇಕು ಕಣೆ. ಅವನ ಕಣ್ಣಿಗೆ ಕಾಣಿಸ್ಕೋಬೇಡ. ಅವನೇ ನಿನ್ನನ್ನು ಮಿಸ್ ಮಾಡ್ಕೊಳ್ಳೋಕೆ ಮಾಡು. ಆಗ ಅವನ ಮನ್ಸಲ್ಲಿ ಏನಿದೆ ಅಂತ ನಿಂಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ಹೌದಲ್ವೇನೆ? ಇದು ನನಗೆ ಹೊಳಿಲೇ ಇಲ್ಲ. ಥ್ಯಾಂಕ್ಸ್ ಕಣೆ. ಲೇ ಅದೇನಲ್ಲ ಅದು, ಏನೋ ಒದರು ಕೊಡ್ತಾವಳೆ. ಅವಳು ಒಬ್ಳೆ ವೈದ್ಯರ ಹತ್ರ ಮಾತಾಡ್ಬೇಕಂತೆ, ನಾವೆಲ್ಲ ಆಚೆ ಇರ್ಬೇಕಂತೆ. ಲೇ ಬಿಟ್ಟಿದೆ, ಅದು ಹೆಂಗ್ಲ ಆಯ್ತದೆ? ಅವಳು ಪರೀಕ್ಷೆ ಮಾಡುವಾಗ ನಾವೆಲ್ಲ ಏನ್ಲ ಆಯ್ತದೆ? ತಾತ, ನಿಮ್ಗಳ ಮುಂದೆ ನಾನು ಹೇಗೆ ಮಾತಾಡಲಿ? ನನಗೂ ಸ್ವಲ್ಪ ಪ್ರೈವಸಿ ಬೇಕು. ದಿವ್ಯಾ, ಇದು ಇಂಗ್ಲಿಷ್ ಮೆಡಿಸಿನ್ ಥರ ಅಲ್ಲ. ಬರೀ ನಾಡಿ ಹಿಡಿದು ವಿಷಯ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನೀನ್ ಇವಾಗ ಇವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ತೀಯೋ ಇಲ್ವೋ? ದಿವ್ಯಾ, ಈ ಗಂಡಸರಿಗೆ ಹೆಣ್ಮಕ್ಳು ಸೂಕ್ಷ್ಮನೇ ಅರ್ಥ ಆಗಲ್ಲ. ಗೊಗ್ಗಯ್ಯ, ಏನ್ ನಿಂತ್ಕೊಂಡು ನೋಡ್ತಿದ್ಯಾ? ನಡಿ ಆಚೆಗೆ. ಏ ಬಾಲ, ನೀವು ನಡಿ ಆಚೆಗೆ. ನಡೀರಿ ನಡೀರಿ. ಏ ಚೋಟಾ, ನಿನ್ಗೆ ಸಪ್ರೇಟಾಗಿ ಹೇಳ್ಬೇಕಾ? ನಡಿ. ಅಲ್ಲ, ನಾ ಚಿಕ್ಕವನಲ್ವಾ, ಇರ್ಬೋದೇನೋ ಅಂತ ನಿಂತ್ಕೊಂಡೆ, ಸಾರಿ. ಲೇ ಬಾಬಯ್ಯ, ನನ್ಗೆ ಯಾಕೋ ಡೌಟ್ ಕಳ್ಳ. ನೀನು ಹೆಂಡತಿ ಏನೋ ನವರಂಗಿ ಆಟ ಆಡ್ತಾವಳೆ. ಸುಮ್ಮನಿರ್ಗೋಗಯ್ಯ, ಹಂಗೆಲ್ಲ ಏನಿರಲ್ಲ. ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಯಾಕೆ ಆಚೆ ಕಳ್ಸೋಳು? ಏನೋ ಮಸ್ಲತ್ ಮಾಡ್ತಾವಳು ಕಳ್ಳ. ಪಕ್ಕ ಈ ದಿವ್ಯಾ ಏನೋ ಪ್ಲಾನ್ ಹಾಕೊಂಡವಳೆ. ಹೆಂಗ್ ತಿಳ್ಕೊಳ್ಳೋದದ್ನ? ಅದೇನೋ ಮಾತಾಡಬೇಕು ಅಂದಿಲ್ಲಮ್ಮ, ಹೇಳಮ್ಮ. ಅದನ್ನ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಮ್ಮ, ಏನಾದರೂ ಸಮಸ್ಯೆನಾ? ಅದೇನು ಅಂತ ಹೇಳಮ್ಮ, ನಾವಿರೋದೇ ಪರಿಹಾರ ಹೇಳೋದಕ್ಕೆ. ನಾನು ಈ ವಿಷಯ ಹೇಳಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಅಂತ ಗೊತ್ತಿಲ್ಲ. ವೈದ್ಯರ ಹತ್ರ ಏನು ಮುಚ್ಚಿಡಬಾರ್ದಮ್ಮ, ಹೇಳು. ನಾನು ಬಸ್ರಿ ಅಲ್ಲ. ಏನು ಬಸುರಿ ಅಲ್ವಾ? ಏನು ಆಟ ಆಡ್ತಿದ್ದೀರಾ? ಮತ್ತ್ಯಾಕೆ ನಾನು ಕರೆಸಿದ್ದು? ಕಾರಣ ಇದೆ. ಎಲ್ಲರೂ ನನ್ನ ಬಸ್ರಿ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೇನು? ಅವ್ರು ನಂಬ್ಕೊಂಡಿರೋ ಸುಳ್ಳನ್ನ ನಿಜ ಅಂತ ಹೇಳಬೇಕು. ಏನು ಹಂಗಂದ್ರೆ? ನಾನು ಬಸ್ರಿ ಅಂತ ಎಲ್ರ ಮುಂದೆ ಹೇಳಬೇಕು. ಎಲೆ ದಿಮಾಕ್ ಹೆಣ್ಣೆ, ನನ್ನ ಹತ್ರನೇ ಸುಳ್ಳು ಹೇಳು ಅಂತ ಹೇಳ್ತಿದ್ಯಾ? ನೆನ್ನೆ ನೋಡಿದ್ರೆ ನಿನ್ನ ಗಂಡ ಬಂದು ನೀನು ಬಸ್ರಿ ಅಲ್ಲ ಅಂತ ಹೇಳು ಅಂತ ಹೇಳ್ದ. ಈಗ ನೋಡಿದ್ರೆ ನೀನು ಬಸ್ರಿನೇ ಅಲ್ಲ. ಆದರೆ ಎಲ್ಲರ ಮುಂದೆ ನೀನು ಬಸ್ರಿ ಅಂತ ನಾನು ಸುಳ್ಳು ಹೇಳ್ಬೇಕು ಅಂತಿದ್ಯಾ? ಏನು, ಇವರು ನಿಮ್ಮ ಹತ್ರ ಬಂದಿದ್ರಾ? ನೋಡಮ್ಮ, ನನ್ನ ಬಾಯಲ್ಲಿ ಸುಳ್ಳು ಹೇಳ್ಸಕ್ ಬಂದ ನಿನ್ನ ಗಂಡನಿಗೆ ಕಪಾಳ ಮೋಕ್ಷ ಆಗಿದೆ. ನೀನು ಹೆಣ್ಣುಡುಗಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಅಯ್ಯೋ, ಇದು ನನ್ನ ಜೀವನದ ಪ್ರಶ್ನೆ. ದಯವಿಟ್ಟು ಈ ರೀತಿ ಮಾಡಬೇಡಿ ಪ್ಲೀಸ್.
ನೋಡು, ಇಷ್ಟು ವರ್ಷದ ನನ್ನ ವೈದ್ಯ ವೃತ್ತಿಯಲ್ಲಿ ಒಂದಿನವೂ ನಾನು ಸುಳ್ಳು ಹೇಳಿಲ್ಲ. ಈಗ ನಿನಗೋಸ್ಕರ ಸುಳ್ಳು ಹೇಳಬೇಕಾ? ಇದು ಒಂದು ಉಪಕಾರ ಮಾಡಿ ಪ್ಲೀಸ್. ನನ್ನನ್ನೇನು ವೈದ್ಯ ಅಂತ ತಿಳ್ಕೊಂಡಿದ್ದೀಯೋ ಅಥವಾ ಸುಳ್ಳು ಹೇಳಿ ಜೀವನ ಮಾಡೋ ದಳಾಳಿ ರಾಜಕಾರಣಿ ಅಂತ ತಿಳ್ಕೊಂಡಿದ್ದೀಯೋ? ನೀವು ಹೇಳೋ ಒಂದು ಸುಳ್ಳಿಂದ ನನ್ನ ಬದುಕುಳಿಯುತ್ತೆ, ಇಲ್ಲಾಂದರೆ ಸರ್ವನಾಶ ಆಗುತ್ತೆ. ಜೀವನ ಹಾಳು ಮಾಡೋ ಒಂದು ಸತ್ಯದಕ್ಕಿಂತ ಜೀವನ ಉಳಿಸೋ ಒಂದು ಸುಳ್ಳೇ ಮೇಲಲ್ವಾ? ಬಾಬಯ್ಯ, ಅದಕ್ಕೆ ಇನ್ನೂ ಆಚೆನೆ ಬರಲಿಲ್ಲ. ಏನು ಮಾಡ್ತಾ ಇರ್ಬೋದು? ನಂಗೆ ಯಾಕೋ ಒಳಗಡೆ ದೊಡ್ಡ ಬಾಂಬೆ ರೆಡಿ ಆಗ್ತಿದೆ ಅನ್ನಿಸ್ತಾ ಇದೆ. ಗುಂಡಿಗೆ ಗಟ್ಟಿ ಮಾಡ್ಕೊ. ನನಗೂ ಪಂಚಿಂಗ್ ಡೈಲಾಗ್ ಹೊಡೆದು ಬೋರ್ ಆಗಿಬಿಟ್ಟಿದೆ ಕೀರ್ತನ. ನಿಂಗೆ ಸ್ವಲ್ಪನಾದರೂ ಅಪ್ಡೇಟ್ ಆಗಬಾರ್ದಾ? ಯಾವಾಗಲೂ ಶೋ ಕೊಟ್ಕೊಂಡು ಖಾಲಿ ತಿರುಗ್ತಿರ್ತೀಯ. ಅಟ್ಲೀಸ್ಟ್ ಬೇರೆ ಬೇರೆ ಥರ ಸಿನಿಮಾನಾದರೂ ನೋಡ್ಕೊಂಡು ಬಾ. ವಿಲನ್ಗಳು ಹೇಗಿರಬೇಕು ಅಂತ ಐಡಿಯಾನಾದರೂ ಸಿಕ್ಕತ್ತೆ. ನೀನು ಸುಮ್ಮನೆ ಮಾತಾಡಿ ಬಾಯಿ ನೋಯಿಸ್ಕೊತೀಯ ಬಿಟ್ರೆ 3 ಕಾಸಿಗೂ ಯೂಸ್ ಇಲ್ಲ. 4 ಡೈಲಾಗ್ ಹೊಡೆದಿದ ತಕ್ಷಣ ನಾನೇನು ಹೆದರ್ಕೊಂಡ್ಬಿಡ್ತೀನ ಸತ್ಯ? ಅಪ್ಪ ಹೇಳಿದ್ರಲ್ಲ ಆಫೀಸ್ ನೋಡ್ಕೊಂಡು ಹೋಗು ಅಂತ. ನೋಡಿಕೊಂಡು ಇಲ್ಲಿಂದ ಹೋಗ್ತಾ ಇರು. ಇಲ್ಲಿ ನಿಂದೇನು ನಡೆಯೋದೂ ಇಲ್ಲ, ನಡೆಯೋದಕ್ಕೆ ನಾನು ಬಿಡೋದೂ ಇಲ್ಲ. ಓ, ಇಂಡೈರೆಕ್ಟಾಗಿ ನನಗಿಲ್ಲ ಅಧಿಕಾರ ಇಲ್ಲ, ಕಳಿಸ್ಕೋ ಅಂತಿದ್ಯಾ? ಗುಡ್. ಆದರೆ ಸತ್ಯ ಏನು ಗೊತ್ತಾ ಕೀರ್ತನ ಡಾರ್ಲಿಂಗ್? ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೋಟೆ ಮನೆ ವಾರಸ್ದಾರ ಕಾರ್ತಿಕ್. ಹೆಂಡತಿ ನಾನು. ನಿಂದು ಅತಿ ಆಯಿತು ಸತ್ಯ. ನೀನು ಯಾರ ಜೊತೆ ಕಿರಿಕ್ ಮಾಡ್ಕೋತಿದ್ಯಾ ಅಂತ ಗೊತ್ತು ತಾನೆ? ಅಯ್ಯೋ ಗೊತ್ತು ಬಿಡಮ್ಮ, ಶೋಕಿ ರಾಣಿ. ಈಗ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋದನ್ನ ಹೇಳ್ತೀನಿ, ಮುಂದೆ ತಿಳ್ಕೊಂಡು ಬಾಳು. ವಾಟ್ ಡು ಯು ಮೀನ್? ಮೀನು ಇಲ್ಲ, ಸಾರು ಇಲ್ಲ. ವಿಷಯ ಇಷ್ಟೆ, ನೀನು ನಮ್ಮ ಅಮೂಲ್ ಬೇಬಿಗೆ ಬೇಜಾನ್ ಗೋಳಿಕೋತಿದ್ಯಾ ಅಂತ ಗೊತ್ತಾಯ್ತು. ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದಕ್ಕೆ ಬಂದೆ. ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಮೈ ಆಫೀಸ್ ಆ್ಯಂಡ್ ಮೈ ರೂಲ್ಸ್. ನೀನು ಯಾವಳೆ ಕೇಳೋದಕ್ಕೆ? ಇದಕ್ಕೆ ನಾನು ಆಗಲೇ ಕ್ಲಾರಿಟಿ ಕೊಟ್ಟಾಯ್ತು. ಇನ್ನೇನಾದರೂ ರಾಯರ ಬಾಯಲ್ಲೇ ಡೈರೆಕ್ಟಾಗಿ ಹೇಳಿಸ್ಬೇಕು ಅನ್ನೋದಿದ್ರೆ ಹೇಳು, ಅದನ್ನು ಮಾಡ್ತೀನಿ. ಪ್ರತಿಯೊಂದಕ್ಕೂ ಅಪ್ಪನ್ನ ಎಳಕ್ ತರಬೇಡ ಸತ್ಯ. ನೀನು ಅಷ್ಟೇ, ನನ್ನ ಗಂಡನ್ನ ಬೇಕು ಅಂತ ಆಟ ಆಡಿಸ್ಬೇಡ. ಅದೇನದು ಲಂಚ್ ಬ್ರೇಕು ತಗೊಳಕ್ಕಾಗದಿರೋ ಅಷ್ಟು ಕೆಲಸ ಕೊಡೋದು? ಅಷ್ಟಿದ್ರೆ ನೀನು ಸೇರ್ಕೊಂಡು ಕೆಲಸ ಮಾಡಬೇಕು ಕೀರ್ತನ. ಸಹಿಸ್ಕೋತಾರೆ ಅಂತ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ಅವ್ರೇನಾದ್ರೂ ತಿರುಗಿ ಬಿದ್ರೆ ನಾಳೆಯಿಂದ ಕಾರ್ತಿಕ್ ಟೈಮ್ ಟು ಟೈಮ್ ಊಟ ಮಾಡ್ತಾನೆ. ಓವರ್ ಟೈಮ್ ಡ್ಯೂಟಿ ಮಾಡಿಸೋ ಹಾಗಿಲ್ಲ. ಇದು ಬರೀ ಕಾರ್ತಿಕ್ಗೆ ಮಾತ್ರ ಅಲ್ಲ, ಆಫೀಸಲ್ಲಿರೋ ಎಲ್ಲ ಕಾರ್ಮಿಕರಿಗೂ ಅನ್ವಯಿಸುತ್ತೆ.
ಇದನ್ ಮೀರಿ ನೌಟಂಕಿ ಆಟಗಳು ಆಡಿದ್ಯೋ ಡೈಲಿ ನಾನು ನಿನ್ನ ಎದುರುಗಡೆ ಬಂದು ಕೂರ್ಬೇಕಾಗತ್ತೆ. ನಾನು ಬಂದು ಕೂತ್ರೆ ಗೊತ್ತಲ್ಲ